ಬಂಗಾರದ ಬೆಲೆ ಜಾಸ್ತಿಯಾಗಿ ಬಂಗಾರಕ್ಕೆ ಬರಗಾಲ ಹಿಡಿದಿತ್ತು. ಈಗ ದೇಶದ ಮಹಿಳಾ ಮಣಿಗಳಿಗೆ ಇದೊಂದು ಶುಭ ಸುದ್ದಿ. ಬಂಗಾರ ಪ್ರಿಯರಿಗೆ ಬಂಪರ್ ನ್ಯೂಸ್. 1 ಲಕ್ಷದ ಕೆಳಕ್ಕೆ ಬಿದ್ದ ಚಿನ್ನದ ದರದಲ್ಲಿ ಮಹಾ ಕುಸಿತ ಉಂಟಾಗಿದೆ. 1.8 ಲಕ್ಷದಿಂದ ಕೆಳಕ್ಕಿಳಿದಿದೆ ಬಂಗಾರದ ದರ. ಹೆಣ್ಣು ಮಕ್ಕಳೇ, ಇದು ನಿಮಗೆ ಒಂದು ತರಹದ ಶುಭ ಸುದ್ದಿ. ಚಿನ್ನದ ದರದಲ್ಲಿ ಮಹಾ ಕುಸಿತ ಕಂಡಿದೆ. 1.8 ಲಕ್ಷದಿಂದ ಕೆಳಕ್ಕೆ ಗಗನಕ್ಕೇರಿದ್ದ ಚಿನ್ನಕ್ಕೆ ಈಗ ದಿಢೀರ್ ಬ್ರೇಕು. ಮಾರುಕಟ್ಟೆಯಲ್ಲಿ ದರ ಪಾತಾಳಕ್ಕೆ. 10 ಗ್ರಾಂ ಚಿನ್ನದ ದರ 1 ಲಕ್ಷ ರೂಪಾಯಿಗಿಂತ ಕೆಳಕ್ಕಿಳಿಯೋದು ಫಿಕ್ಸು. 1.8 ಲಕ್ಷ ತಲುಪಿದ್ದ ಬಂಗಾರ ಈಗ ಭಾರಿ ಇಳಿಕೆಯ ಹಾದಿಯಲ್ಲಿ. ಚಿನ್ನಾಭರಣ ಕೊಳ್ಳುವವರಿಗೆ ಹಬ್ಬದ ಸುಗ್ಗಿ. ಆರ್ಥಿಕ ತಜ್ಞರ ಸ್ಫೋಟಕ ಭವಿಷ್ಯ ಇದು. ಬಂಗಾರ ಪ್ರಿಯರಿಗೆ ಬಂಪರ್ ನ್ಯೂಸ್. 1 ಲಕ್ಷದ ಕೆಳಕ್ಕೆ ಚಿನ್ನ. ಮದುವೆ ಮನೆಗೆ ಹೋಗೋದಕ್ಕಾಗೋದಿಲ್ಲ, ಕುತ್ತಿಗೆಯಲ್ಲಿ ಚಿನ್ನದ ಸರ ಇಲ್ಲ, ಉಮಾ ಗೋಲ್ಡ್ ಹಾಕೊಂಡು ಹೋದ್ರೆ ಕಂಡುಹಿಡಿತಾರೆ. ಹಾಗಾಗಿ ಏನು ಮಾಡೋದು, ಚಿನ್ನದ ದರ ಜಾಸ್ತಿ ಆಗಿದೆ ಅಂತ ಹೇಳಿ ಟೆನ್ಷನ್ ಅಲ್ಲಿದ್ದ ಮಹಿಳಾ ಮಣಿಗಳಿಗೆ ಇದು ಒಂದು ತರಹದ ಶುಭ ಸುದ್ದಿ. ಮಾರುಕಟ್ಟೆಯಲ್ಲಿ ದರ ಪಾತಾಳಕ್ಕಿಳಿದಿದೆ. ಅದರರ್ಥ ಈಗಲೇ ಜಾರಿಗೆ ಬಂದಿಲ್ಲ, ಬರೋ ಸಾಧ್ಯತೆಗಳಿದಾವೆ. 10 ಗ್ರಾಂ ಚಿನ್ನದ ದರ 1 ಲಕ್ಷ ರೂಪಾಯಿಗಿಂತ ಕೆಳಕ್ಕಿಳಿಯೋ ಸಾಧ್ಯತೆ. ಆರ್ಥಿಕ ತಜ್ಞರ ಅಭಿಪ್ರಾಯ ಇದು. 1.8 ಲಕ್ಷ ತಲುಪಿದ್ದ ಬಂಗಾರ ಈಗ ಪಾತಾಳಕ್ಕೂ ಕುಸಿಯೋ ಸಾಧ್ಯತೆ ಇದೆ. ಇನ್ನೇನು ಏಪ್ರಿಲ್ 10 ಎಲ್ಲವೂ ನಾವು ಅಂದುಕೊಂಡಂತೆ ಆಗುತ್ತೆ. ಆರ್ಥಿಕ ತಜ್ಞರ ಸ್ಫೋಟಕ ಭವಿಷ್ಯ. ಮಾರುಕಟ್ಟೆಯಲ್ಲಿ ದರ ಪಾತಾಳಕ್ಕೆ. 10 ಗ್ರಾಂ ಚಿನ್ನದ ದರ 1 ಲಕ್ಷ ರೂಪಾಯಿಗಿಂತ ಕೆಳಕ್ಕಿಳಿಯೋದು ಫಿಕ್ಸು. 1.8 ಲಕ್ಷ ತಲುಪಿದ್ದ ಬಂಗಾರ ಈಗ ಭಾರಿ ಇಳಿಕೆಯ ಹಾದಿಯಲ್ಲಿದೆ. ಚಿನ್ನಾಭರಣ ಕೊಳ್ಳುವವರಿಗೆ ಹಬ್ಬದ ಸುಗ್ಗಿ. ಆರ್ಥಿಕ ತಜ್ಞರ ಸ್ಫೋಟಕ ಭವಿಷ್ಯ ಇದು. ಸಣ್ಣ ಪುಟ್ಟ ವ್ಯಾಪಾರಸ್ಥರು ಕೂಡ ಇದರಲ್ಲಿ ಸ್ವಲ್ಪ ಆತಂಕಕ್ಕೊಳಗಾಗಿದ್ರು. ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಶಾಪಿಗೆ ಅಷ್ಟರ ಮಟ್ಟಿಗಿನೇನು ಪೆಟ್ಟಿರಲಿಲ್ಲ. ಆದರೆ ಹೊಸ ವಿನ್ಯಾಸ ಚಿನ್ನದ ಗಟ್ಟಿಯನ್ನು ಸಣ್ಣ ಸಣ್ಣ ಮಾರ್ವಾಡಿ ಅಂಗಡಿಗಳಲ್ಲಿ ಇಟ್ಕೊಂಡು ದಿನಕ್ಕೊಂದೊಂದು ಡಿಸೈನ್ ಮಾಡ್ಕೊಂಡು ಮಾರಾಟ ಮಾಡ್ತಿದ್ದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಇದು ಬಹುದೊಡ್ಡ ನಷ್ಟ ಆಗಿತ್ತು. ಕಾರಣ ದಿನಕ್ಕೊಂದು ವಿನ್ಯಾಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಕಾರಣ ಚಿನ್ನದ ಗಟ್ಟಿಗೆ ಬೆಲೆ ಜಾಸ್ತಿ. ವಿನ್ಯಾಸ ಮಾಡಿದ್ರೆ ಯಾರು ಖರೀದಿ ಮಾಡ್ತಾರೆ ಅನ್ನೋ ಭಯಕ್ಕೆ ಅವರು ಇರುವ ಚಿನ್ನವನ್ನೇ ಮಾರಾಟ ಮಾಡ್ತಾ ಇದ್ರು. ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಮುಂದೊಮ್ಮೆ ಅರ್ಥಾತ್ ಹತ್ತಿರದಲ್ಲೇ ಎಲ್ಲ ಇಳಿಕೆಯೂ ಕಡಿಮೆ ಆಗುತ್ತೆ ಅನ್ನೋ ಮಾಹಿತಿ. ಒಟ್ಟಾರೆ ಚಿನ್ನ ಪ್ರಿಯರಿಗೆ ಇದು ಶುಭ ಸುದ್ದಿ. ಆರ್ಥಿಕ ತಜ್ಞರು ಕೂಡ ಸ್ಫೋಟಕ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದಾದ್ಯಂತ ಕೆಲವೊಂದು ಮದುವೆಯೂ ಕೂಡ ಪೋಸ್ಟ್ಪೋಂಡ್ ಆಗಿತ್ತು. ಈಗ ಬೇಡ, ಸದ್ಯಕ್ಕೆ ಬಂಗಾರದ ಬೆಲೆ ಜಾಸ್ತಿ ಆಗಿದೆ, ಹಾಗಾಗಿ ಈಗ ನಾವು ಮದುವೆ ಮಾಡ್ಕೊಂಡ್ರೆ ಒಂದು ತರಹದ ಎದೆಗೆ ಕಲ್ಲೆಳ್ಕಂಡಂಗೆ ಅಂಥೇಳಿ ಮದುವೆಯೂ ಕೂಡ ಪೋಸ್ಟ್ಪೋಂಡ್ ಆಗಿತ್ತು. ಹಾಗಾದರೆ ಏನಿದು ಬಂಗಾರ ಕಡಿಮೆ ಆಗೋದಕ್ಕೆ ರಹಸ್ಯ? ಗೋಲ್ಡಿನ ಬೆಲೆ ಕಡಿಮೆ ಆಗೋದಕ್ಕೆ ಏನು ರಹಸ್ಯ? ಅಮೆರಿಕ ರಷ್ಯಾ ರಹಸ್ಯ ಡೀಲ್ ಬದಲಾಗುತ್ತಾ ಜಾಗತಿಕ ಮಾರ್ಕೆಟ್. ಅಮೆರಿಕ ಮತ್ತು ರಷ್ಯಾದ ರಹಸ್ಯ ಡೀಲು ಗ್ಲೋಬಲಿ ಮಾರ್ಕೆಟು ಬದಲಾಗುತ್ತಾ. ಬದ್ಧ ವೈರಿಗಳ ಮಿಲನ, ಡಾಲರ್ ಜೊತೆ ಸಮ್ಮಿಲನ. ರಷ್ಯಾ ಅಮೆರಿಕ ಆರ್ಥಿಕ ಒಪ್ಪಂದದಿಂದ ಚಿನ್ನದ ಮೌಲ್ಯಕ್ಕೆ ಬಿಗ್ ಶಾಕ್ ಇದು. ಮತ್ತೆ ಡಾಲರ್ ಸಾಮ್ರಾಜ್ಯಕ್ಕೆ ರಷ್ಯಾ ಎಂಟ್ರಿ ಕೊಡ್ತಾ ಇದೆ. ಡಿ ಡಾಲರೈಸೇಷನ್ ಕಥೆ ಮುಗೀತಾ? ಹಾಗಾದ್ರೆ ಬ್ಲೂಮರ್ಗ್ ಬಾಂಬ್ ತೈಲ ಮತ್ತು ಅನಿಲ ವ್ಯಾಪಾರಕ್ಕೆ ರಷ್ಯಾ ಪ್ಲಾನ್ ಮಾಡ್ಕೊಂಡಿದೆ. ಬ್ರಿಕ್ಸ್ ದೇಶಗಳ ಡಬಲ್ ಗೇಮ್ ಬಯಲಾಗಿದೆ. ಒಂದು ಕಡೆ ಖರೀದಿ, ಇನ್ನೊಂದು ಕಡೆ ಕೃತಕ ಅಭಾವ. ಇಷ್ಟು ದಿನ ನಡೆದಿದ್ದು ಮಾಸ್ಟರ್ ಸ್ಕೆಚ್ಚು, ಇನ್ನು ಮುಂದೆ ನಡೆಯೋದೆಲ್ಲ ವಿಪರೀತ. ರಷ್ಯಾ, ಚೀನಾ, ಭಾರತದ ಆಟದಿಂದಲೇ 1.8 ಲಕ್ಷಕ್ಕೇರಿತ್ತು ಬಂಗಾರ. ಈಗ ಅದೇ ರಷ್ಯಾ ಯೂ ಟರ್ನ್. ಇಡೀ ಗೇಮ್ ಈಗ ಉಲ್ಟಾ ಪಲ್ಟಾ ಆಗಿದೆ. ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳಿಂದ ಚಿನ್ನದ ಮಾರಾಟ ಶುರುವಾಗಿದೆ. ಅಮೆರಿಕ ರಷ್ಯಾ ರಹಸ್ಯ ಡೀಲು ಬದಲಾಗುತ್ತಾ ಜಾಗತಿಕ ಮಾರುಕಟ್ಟೆ. ಅಂದರೆ ಈ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗಳಿದಾವಲ್ಲ, ನಾವು ಅನ್ಕೊಂಡಂಗೆ ಏನಿರೋದಿಲ್ಲ. ಬುಧವಾರ ನಾವೇನೋ ಅನ್ಕೊಂಡಿರ್ತೀವಿ, ಆದರೆ ಗುರುವಾರ ಲೆಕ್ಕಾಚಾರಗಳೇ ಬದಲಾಗ್ತವೆ. ಅಮೆರಿಕ ಮತ್ತು ರಷ್ಯಾ ವ್ಯಾಪಾರದಲ್ಲೂ ಬದ್ಧ ವೈರಿಗಳಾಗಿದ್ವು. ಮಾನಸಿಕ ಸಂಬಂಧದಲ್ಲೂ ಕೂಡ ಒಂದು ತರಹದ ದಾಯಾದಿ ಕಲಹಕ್ಕೆ ಮುಂದಾಗಿತ್ತು. ಇನ್ನು ಎಲ್ಲ ತರಹದ ಸಂಬಂಧಗಳನ್ನು ತಲಾಕ್ ಮಾಡಿಕೊಂಡು ನೀನಲ್ಲಿ ನಾನಿಲ್ಲಿ ಅನ್ನೋ ತರಹನೇ ಇದ್ದಿದ್ದು. ಆದರೆ ಈಗ
ವ್ಯಾವಹಾರಿಕ ಸಂಬಂಧ ಅಂತ ಬಂದಾಗ ಅಮೆರಿಕ ಯಾವ ದೇಶಗಳನ್ನು ಕೂಡ ನಿಷ್ಠೂರ ಮಾಡಿಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಭಾರತ ಯಾವುದೇ ಒಂದು ಬಲಾಢ್ಯ ದೇಶದ ಜೊತೆ ಸಂಬಂಧ ಇಟ್ಕೊಂಡ್ರು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ನೀವು ಇಲ್ಲಿಗಲ್ ಅಫೇರಲ್ಲಿದ್ದೀರಿ ಅಂತ ಹೇಳಿ ಮಧ್ಯಪ್ರವೇಶ ಮಾಡ್ತಾನೆ ಅವನು ಅಮೆರಿಕದ ಮುದಿಯ. ಸೊ ಈಗ ಅಮೆರಿಕ ಮತ್ತು ರಷ್ಯಾದ ರಹಸ್ಯ ಡೀಲ್ ಬಯಲಾಗ್ತಾ ಇದೆ. ಹಾಗಾದರೆ ಒಂದು ವೇಳೆ ಆ ಡೀಲ್ ಆದರೆ ಇಡೀ ಗ್ಲೋಬಲ್ ಮಾರ್ಕೆಟ್ ಅದರ ಚಿತ್ರಣವೇ ಬದಲಾಗುತ್ತಾ? ಇದೇ ಆಗ್ತಾ ಇರೋದು. ಬದ್ಧ ವೈರಿಗಳ ಮಿಲನ, ಡಾಲರ್ ಜೊತೆ ಕೈ ಜೋಡಿಸೋದಕ್ಕೆ ಮುಂದಾದ ಪುಟಿನ್, ರಷ್ಯಾ ಅಮೆರಿಕ ಆರ್ಥಿಕ ಒಪ್ಪಂದದಿಂದ ಚಿನ್ನದ ಮೌಲ್ಯಕ್ಕೆ ಬಿಗ್ ಶಾಕು, ಮತ್ತೆ ಡಾಲರ್ ಸಾಮ್ರಾಜ್ಯಕ್ಕೆ ರಷ್ಯಾ ಎಂಟ್ರಿ ಕೊಟ್ಟರೆ ಇಡೀ ಜಾಗತಿಕ ಮಾರುಕಟ್ಟೆಯ ಚಿತ್ರಣವೇ ಬದಲಾಗುತ್ತೆ. ಡಿ-ಡಾಲರೈಸೇಷನ್ ಕಥೆ ಹಾಗಾದರೆ ಮುಗಿಯೋ ಹಂತಕ್ಕೆ ಬಂತ. ಇನ್ನು ಬ್ಲೂಮ್ಬರ್ಗ್ ಬಾಂಬ್ ತೈಲ ಮತ್ತು ಅನಿಲ ವ್ಯಾಪಾರಕ್ಕೆ ರಷ್ಯಾ ಮೆಗಾ ಪ್ಲಾನ್ ಅನ್ನು ಮಾಡ್ಕೊಂಡಿದೆ. ಬ್ರಿಕ್ಸ್ ದೇಶಗಳ ಡಬಲ್ ಗೇಮ್ ಈಗ ಬಟಾಬಯಲಾಗಿದೆ ಇಡೀ ಜಗತ್ತಿನ ಮುಂದೆ. ಒಂದು ಕಡೆ ಖರೀದಿ, ಇನ್ನೊಂದು ಕಡೆ ಕೃತಕ ಅಭಾವ, ಮತ್ತೊಂದು ಕಡೆ ಯುದ್ಧದ ಭೀತಿ. ಇಷ್ಟು ದಿನ ನಡೆದಿದ್ದು ಮಾಸ್ಟರ್ ಸ್ಕೆಚ್ಚು. ರಷ್ಯಾ ಮತ್ತು ಚೀನಾ ಭಾರತದ ಆಟದಿಂದಲೇ 1.8 ಲಕ್ಷಕ್ಕೆ ಏರಿತು ಬಂಗಾರ. ಈಗ ಅದೇ ರಷ್ಯಾ ಯೂ ಟರ್ನ್, ಇಡೀ ಗೇಮ್ ಈಗ ಉಲ್ಟಾಪಲ್ಟಾ ಆಗಿದೆ. ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳಿಂದ ಚಿನ್ನದ ಮಾರಾಟ ಶುರುವಾಗಿದೆ. ಹಾಗಾದರೆ ಮುಂದೇನಾಗುತ್ತೆ ಗೋಲ್ಡ್ ಕಥೆ? ನಮ್ಮ ದೇಶದಲ್ಲಿ ಚಿನ್ನದ ಬೆಲೆ ಏರಿಕೆ ಆದಾಗ ಇಡೀ ಸ್ತ್ರೀ ಕುಲವೇ ಆತಂಕದಲ್ಲಿತ್ತು, ಏನಾಗುತ್ತೋ ಅಂಥೇಳಿ. ಆದರೆ ಈಗ ಜಾಗತಿಕ ಇಂಟರ್ನ್ಯಾಷನಲ್ ಸಂಬಂಧಗಳು ಮತ್ತು ಮಿಲನ ಆದಾಗ ಅದರ ಚಿತ್ರಣವೇ ಬದಲಾಗ್ತಾ ಇದೆ. ಹಾಗಾದರೆ ಇದರ ಗೋಲ್ಡ್ ಕಥೆಯ ಮುಂದಿನ ಅಪ್ಡೇಟ್ಸ್ಗಳನ್ನು ಗಮನಿಸೋದಾದರೆ 2027 ಅಂತ್ಯಕ್ಕೆ ಚಿನ್ನದ ದರ ಎಷ್ಟಾಗುತ್ತೆ? ಇಲ್ಲಿದೆ ಲೆಕ್ಕಾಚಾರ. 2027 ಈಗ 2026. 2027 ಎಂಡಿಗೆ 10 ಗ್ರಾಮ್ ಚಿನ್ನಕ್ಕೆ 90,000 ರೂಪಾಯಿ ದರ ಫಿಕ್ಸ್ ಆಗಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಫುಲ್ ಕುಸಿತ, ಕಡ್ಡಿ ಮುರಿದಂಗೆ ಹೇಳ್ತಾ ಇಲ್ಲ. ಆದೀತು, ಆಕಾಶದಿಂದ ಭೂಮಿಗೆ ಬರಲಿದೆ ಹಳದಿ ಲೋಹದ ಬೆಲೆ. ಈಗಲೇ ಚಿನ್ನ ಕೊಳ್ಳಬೇಡಿ, ಸ್ವಲ್ಪ ದಿನ ಕಾಯಿರಿ ಅಂತಿದ್ದಾರೆ ತಜ್ಞರು. ಆತುರಪಟ್ಟು ಈಗಲೇ ಖರೀದಿ ಮಾಡ್ಕೋಬೇಡಿ. ಎಡಿಟೋರಿಯಲ್ ಅನಾಲಿಸಿಸ್ ಹೂಡಿಕೆದಾರರಿಗೆ ಎಚ್ಚರಿಕೆ. ಚಿನ್ನದ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರಾ ಜಾಗತಿಕ ಬ್ಯಾಂಕರ್ಗಳು? ಮಾರುಕಟ್ಟೆಯಲ್ಲಿ ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಮ್ಮಿ, ಬೆಲೆ ಇಳಿಕೆ ಗ್ಯಾರಂಟಿ, ಅದರಲ್ಲಿ ಸಂಶಯ ಬೇಡ. ಇದು ಕೇವಲ ತಾತ್ಕಾಲಿಕ ಕುಸಿತವಲ್ಲ, ಇದೊಂದು ಮೂಲಭೂತ ಬದಲಾವಣೆ, ಆಗಲೇಬೇಕಾಗಿದ್ದ ಬದಲಾವಣೆ ಇದು. 2027 ಅಂತ್ಯಕ್ಕೆ ಚಿನ್ನದ ದರ ಎಷ್ಟಾಗುತ್ತೆ ಅನ್ನುವುದ್ರ ಬಗ್ಗೆ ಒಂದಷ್ಟು ಕುತೂಹಲಕಾರಿಯಾದಂತಹ ಲೆಕ್ಕಾಚಾರಗಳು. 2027 ಎಂಡಿಗೆ 10 ಗ್ರಾಮ್ಗೆ 90,000 ಇಳಿಕೆಯಾಗೋ ಸಾಧ್ಯತೆ ಇದೆ. ಹಾಗಾಗಿ ಈಗಲೇ ಆತುರಕ್ಕೆ ಪಟ್ಟು ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಗಂಡ ಹೆಂಡ್ರು ಜ್ಯುವೆಲ್ಲರಿ ಖರೀದಿ ಮಾಡೋದು ಬೇಡ. ಸ್ವಲ್ಪ ಹೊತ್ತು ಕಾಯಿರಿ. ಇನ್ನು ಬಾಯ್ ಫ್ರೆಂಡು ತೆಗೆದುಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ದಾನೆ. ಹಾಗಾಗಿ ಈಗ ಬಿಟ್ಟರೆ ಅವನು ಮೂಡ್ ಹಾಳಾದೀತು ಅಂತ ಹೇಳಿ ಏನಾದರೂ ಇದ್ದರೆ ಆ ಸಿಚುವೇಶನಲ್ಲಿ ಖರೀದಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಹಣದ ಲೆಕ್ಕಾಚಾರ ಹಾಕಿಕೊಳ್ಳುವ ಕುಟುಂಬ ತಿಂಗಳಿಗಿಷ್ಟು ಸಂಬಳ ಬರುತ್ತೆ, ಇಷ್ಟು ರೇಷನ್ಗೆ, ಇಷ್ಟು ತರಕಾರಿಗೆ, ಇಷ್ಟು ಇನ್ನೊಂದಕ್ಕೆ, ಇಷ್ಟು ಮತ್ತೊಂದಕ್ಕೆ ಅಂಥೇಳಿ ಕ್ಯಾಲ್ಕುಲೇಟೆಡ್ ಫ್ಯಾಮಿಲಿ ಏನಾದರೂ ಇದ್ದರೆ ಒಂದು ಸ್ವಲ್ಪ ದಿನ ಕಾದು ಅದಾದ ನಂತರ ಖರೀದಿ ಮಾಡಿದ್ರೆ ಸ್ವಲ್ಪ ವರ್ತು ಅಂತ ತಜ್ಞರು ಅಭಿಪ್ರಾಯ ಪಟ್ಟಿದ್ದಾರೆ. ಅದರಲ್ಲೂ ಕೂಡ 2027 ಅಂತ್ಯಕ್ಕೆ ಚಿನ್ನದ ದರ ಇಷ್ಟಾಗಬಹುದು ಅಂದಾಜು. ಸಸ್ಪೆಕ್ಟೆಡ್ 2027 ಎಂಡಿಗೆ 10 ಗ್ರಾಮ್ ಚಿನ್ನಕ್ಕೆ 90,000 ರೂಪಾಯಿ ಫಿಕ್ಸ್ ಆಗೋ ಸಾಧ್ಯತೆಗಳಿದ್ದಾವೆ. ಇನ್ನು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಚಿನ್ನದ ಬೇಡಿಕೆ ಫುಲ್ ಕುಸಿತ ಕಂಡಿದೆ. ಆಕಾಶದಿಂದ ಭೂಮಿಗೆ ಬರಲಿದೆ ಹಳದಿ ಲೋಹದ ಬೆಲೆ. ಅಂದರೆ ಗಗನಕ್ಕೇರಿದ್ದ ಆ ಬೆಲೆ ಇದೆಯಲ್ಲ, ಅದು ಏಕಾಏಕಿ ದಿಢೀರ್ ಇಳಿಕೆ ಕಾಣಬಹುದು. ಈಗಲೇ ಚಿನ್ನ ಕೊಳ್ಳಬೇಡಿ, ಸ್ವಲ್ಪ ದಿನ ಕಾಯಿರಿ ಅಂತಿದ್ದಾರೆ ತಜ್ಞರು. ಎಡಿಟೋರಿಯಲ್ ಅನಾಲಿಸಿಸ್ ಹೂಡಿಕೆದಾರರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗ್ತಿದೆ. ಚಿನ್ನದ ಮೇಲಿನ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರಾ ಜಾಗತಿಕ ಬ್ಯಾಂಕರ್ಗಳು? ಮಾರುಕಟ್ಟೆಯಲ್ಲಿ ಸಪ್ಲೈ ಜಾಸ್ತಿ, ಡಿಮ್ಯಾಂಡ್ ಕಮ್ಮಿ, ಬೆಲೆ ಇಳಿಕೆ ಗ್ಯಾರಂಟಿ. ಇನ್ನು ಇದು ಕೇವಲ ತಾತ್ಕಾಲಿಕವಾದಂತಹ ಕುಸಿತ ಅಲ್ಲ, ಇದೊಂದು ಮೂಲಭೂತ ಬದಲಾವಣೆ ಅನ್ನೋ ಅಭಿಪ್ರಾಯವೂ ಕೂಡ ಜಾಗತಿಕವಾಗಿ ವ್ಯಕ್ತವಾಗ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.